ಈಗ ಕಾಂಗ್ರೆಸ್ನಲ್ಲಿ ಮತ್ತು ಬಿಜೆಪಿನಲ್ಲಿ ಏನು ಬಣಬಡಿದಾಟ ಶುರುವಾಗಿದೆ. ಕಾಂಗ್ರೆಸ್ ಈಗಾಗಲೇ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರನ್ನ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸ್ಪಷ್ಟವಾಗಿ ಇಲ್ಲ ಅಂತ ಹೇಳೋದರ ಮೂಲಕ ಸಿದ್ದು ಬಣಕ್ಕೆ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಅದರಲ್ಲಿ ಪರಮೇಶ್ವರ್ ಆಗಿರಬಹುದು ಅಥವಾ ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಆಗಿರಬಹುದು ಅಥವಾ ರಾಜನ್ ಆಗಿರಬಹುದು, ಇವರೆಲ್ಲರಿಗೂ ಕೂಡ ಏನು ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾಗಿ ಒಂದು ಉತ್ತರವನ್ನು ಕೊಟ್ಟಿದೆ. ಏನಂತಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕಂತೂ ಇಲ್ಲ. ಸಪೋಸ್ ಏನಾದರೂ ಬದಲಾವಣೆ ಆಗಿದ್ದೇ ಆದಲ್ಲಿ ಏನಂದರೆ ಪಕ್ಷಕ್ಕೆ ಅಥವಾ ಕಾಂಗ್ರೆಸ್ನಲ್ಲಿ ಏನು ಕಾಂಗ್ರೆಸ್ ಮೇಲೆ ಇಟ್ಟಿರುವಂತಹ ಜನರ ಅಭಿಪ್ರಾಯ ಸ್ವಲ್ಪ ಕಮ್ಮಿ ಆಗುವ ಸಾಧ್ಯತೆ ಇರುತ್ತೆ, ಬದಲಾವಣೆ ಆಗುವ ಸಾಧ್ಯತೆ ಇರುತ್ತೆ ಅಂತ ಹೇಳೋದ್ರ ಮೂಲಕ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ದಿನಗಳವರೆಗೆ ಇಷ್ಟೆಲ್ಲ ಆರೋಪ ಪ್ರತ್ಯಾರೋಪ, ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ 2 ಸ್ಥಾನಗಳೇ ಆಗಬೇಕು, ಇವೆಲ್ಲವನ್ನ ಆರೋಪ ಏನು ಕೆ.ಎನ್. ರಾಜನ್ ಅವರು ಮಾಡ್ತಾ ಇದ್ರಲ್ಲ, ಇವೆಲ್ಲವನ್ನ ಮೌನವಾಗಿ ಕೇಳಿಸ್ಕೊಂಡು ನಿನ್ನೆ ದೆಹಲಿ ಟ್ರಿಪ್ಗೆ ಏನು ಹೋಗಿದ್ರಲ್ಲ, ದೆಹಲಿ ಟೂರ್ಗೆ ಹೋಗಿ ಬಂದ ನಂತರ ದೆಹಲಿಯ ದಂಡಯಾತ್ರೆಗೆ ಈಗ ಏನಂತಂದರೆ ಫಲಶ್ರುತಿ ಸಿಕ್ಕಂತೆ ಕಾಣಿಸ್ತಾ ಇದೆ. ಇದೆಲ್ಲದರ ನಡುವೆ ನಮ್ಮ ಜಮೀರ್ ಅಹಮದ್ ಅವರು ಸಿದ್ದು ಬೆಂಕಿ ಮುಟ್ಟಿದ್ರೆ ಭಸ್ಮವಾಗ್ತೀರ ಅನ್ನೋದರ ಮೂಲಕ ಮತ್ತೆ ಜಮೀರ್ ಅವರು ಈ ಒಂದು ಸಿದ್ದರಾಮಯ್ಯ ಮತ್ತು ಡಿ.ಕೆ.ಶಿ ಬಣ ಬಡಿದಾಟಕ್ಕೆ ತುಪ್ಪ ಸುರಿದಂತೆ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಕಿ ಇದ್ದಂತೆ ಮುಟ್ಟಿದ್ರೆ ಸುಟ್ಟು ಹೋಗ್ತೀರಾ ಅನ್ನೋದರ ಮೂಲಕ ಜಮೀರ್ ಅಹಮದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಹುದ್ದೆ ಕುರಿತು ಜಟಾಪಟಿ ಹಾಗೂ ನವೆಂಬರ್ ನಲ್ಲಿ ಕ್ಷಿಪ್ರ ಕ್ರಾಂತಿನ ನಡೆಯುತ್ತೆ ಅಂತ ಏನೋ ಹೇಳ್ತಾ ಇದ್ರಲ್ಲ ಬಿಜೆಪಿಯವರು, ಆರ್ ಅಶೋಕ್ ಅವರು ಹೇಳ್ತಾ ಇದ್ರು ನವೆಂಬರ್ 15-14ಕ್ಕೆ ಕಾಂಗ್ರೆಸ್ನಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಎನ್ನುವಂತಹ ಭವಿಷ್ಯವನ್ನು ನುಡಿದಿದ್ರು. ಇದರ ಬಗ್ಗೆ ಈಗ ಜಮೀರ್ ಅಹಮದ್ ಅವರು ಏನಂತಂದ್ರೆ ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಅದೇನು ಹೇಳಿದಾರಂತ ನೋಡ್ಕೊಂಡು ಬರೋಣ ಬನ್ನಿ. ಅಧ್ಯಕ್ಷ ಸ್ಥಾನನೂ ಖಾಲಿ ಇಲ್ಲ. ಅಧ್ಯಕ್ಷ ಕುರ್ಚಿದಲ್ಲಿ ಮಾನ್ಯ ಡಿ.ಕೆ. ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಈ ಖಾಲಿ ಇದ್ರೆ ತಾನೇ ಚರ್ಚೆ ಆಗೋದು. ಆಮೇಲೆ ಆ ಸಿದ್ದರಾಮಯ್ಯ ಕುರ್ಚಿ ಮುಟ್ಟಕ್ಕೆ ಸಾಧ್ಯನ್ರಿ? ಅದೊಂಥರ ಬೆಂಕಿ. ಅದು ಬೆಂಕಿಗೆ ಏನಾದ್ರು ಮುಟ್ಟರೆ ಏನಾಗ್ತದೆ ಹೇಳಿ, ಸುಟ್ಟೋಗ್ಬಿಡ್ತದೆ ಕೈಗಳು. ಅದೊಂಥರ ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ ಅದು. ಇಲ್ಲ ಯಾರನ್ನ ಇಲ್ಲಿ ಈಗ ಮುಖ್ಯಮಂತ್ರಿ ಕುರ್ಚಿ ಅಂತೂ ಖಾಲಿ ಇಲ್ಲ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಒಂಥರ ಬೆಂಕಿ ಇದ್ದಂಗೆ. ನಾನು ಟಗರ್ ಅಂತೀನಿ, ಅವರು ಒಂಥರ ಬೆಂಕಿ ಇದ್ದಂಗೆ. ಆ ಬೆಂಕಿಗೆ ಯಾರನ್ನ ಮುಟ್ಟಕ್ಕೆ ಸಾಧ್ಯನಾ? ಮುಟ್ಟರೆ ಏನಾಗ್ತದೆ ಹೇಳಿ, ಬರ್ನ್ ಆಗ್ತದೆ. ಅಧ್ಯಕ್ಷ ಸ್ಥಾನನೂ ಖಾಲಿ ಇಲ್ಲ. ಅಧ್ಯಕ್ಷ ಕುರ್ಚಿದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೂತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಈ ಖಾಲಿ ಇದ್ರೆ ತಾನೇ ಚರ್ಚೆ ಆಗೋದು. ಆಮೇಲೆ ಆ ಸಿದ್ದರಾಮಯ್ಯ ಕುರ್ಚಿ ಮುಟ್ಟಕ್ಕೆ ಸಾಧ್ಯನ್ರಿ? ಅದೊಂಥರ ಬೆಂಕಿ. ಅದು ಬೆಂಕಿಗೆ ಏನಾದ್ರು ಮುಟ್ಟರೆ ಏನಾಗ್ತದೆ ಹೇಳಿ, ಸುಟ್ಟೋಗ್ಬಿಡ್ತದೆ ಕೈಗಳು. ಅದೊಂಥರ ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ ಅದು. ಇಲ್ಲ ಯಾರನ್ನ ಇಲ್ಲಿ ಈಗ ಮುಖ್ಯಮಂತ್ರಿ ಕುರ್ಚಿ ಅಂತೂ ಖಾಲಿ ಇಲ್ಲ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಒಂಥರ ಜಮೀರ್ ಅಹಮದ್ ಅವರ ಈ ಒಂದು ಹೇಳಿಕೆ ಯಾರಿಗೆ ಸೂಟ್ ಆಗುತ್ತೋ ಗೊತ್ತಿಲ್ಲ. ಅಂದರೆ ಈ ಪಕ್ಕಾ ಏನಂತಂದರೆ ಸಿದ್ದರಾಮಯ್ಯ ಬಣವಾಗಿ ಇವರು ಗುರುತಿಸ್ಕೊಂಡಿದ್ದಾರೆ. ಬಟ್ ಏನಂತಂದರೆ ಬೆಂಕಿ ಮುಟ್ಟಿದ್ರೆ ಸುಟ್ಟು ಹೋಗ್ತೀರಾ. ಬಟ್ ಏನಂತಂದರೆ ಇಲ್ಲಿ ಶಿಸ್ತಿನ ಪಕ್ಷವಾಗಿ ಈಗ ಬದಲಾವಣೆ ಆಗ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಯಾಕಂತಂದರೆ ಮೊದಲೆಲ್ಲ ಬಿಜೆಪಿಯಲ್ಲಿ ಬಣ ಬಡಿದಾಟ ಒಂಚೂರು ಏನಾದರೂ ಏನಂತಂದರೆ ಗಾಳಿ ಸ್ವಲ್ಪ ಬಿರುಗಾಳಿ ಏನಾದರೂ ಬೀಸಿದಿದ್ರೆ ಅವಾಗ ಅವ್ರು ಏನು ಮಾಡ್ತಿದ್ರು ಅಂತಂದರೆ ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ರು. ಆದರೆ ಈಗ ಕಾಂಗ್ರೆಸ್ನವರು ಎಚ್ಚೆತ್ತುಕೊಂಡಿದ್ದಾರೆ. ಯಾಕಂತಂದ್ರೆ 2023 ವಿಧಾನಸಭೆ ಚುನಾವಣೆಯಲ್ಲಿ ಏನು ಸೀಟ್ಗಳು ಬಂತಲ್ಲ, ಮೈ ಕೊಡುವಿ ನಿಂತಿದ್ದಾರೆ. ಏನೇ ಆದರೂ ಕೂಡ ಈ ಸರ್ತಿ ಪೂರ್ಣಾವಧಿ ನಾವು ಅಧಿಕಾರವನ್ನ ಮಾಡ್ತೀವಿ ಅಂತ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಒಂಚೂರು ಕೂಡ ಗ್ಯಾರಂಟಿಗಳನ್ನು ಕೂಡ ಸಕ್ಸಸ್ ಮಾಡಿದ್ರು. ಜೊತೆಗೆ ಈಗೇನು ಬಣ ಬಡಿದಾಟ ಇದೆಯಲ್ಲ ಅದಕ್ಕೂ ಮುಲಾಮು ಕೂಡ ಆದಿದ್ದಾರೆ. ಬಟ್ ಬಿಜೆಪಿನಲ್ಲಿ ಇನ್ನೂವರೆಗೂ ಔಷಧಿ ಸಿಗ್ತಾ ಇಲ್ಲ. ಯತ್ನಾಳ ಬಣ ಇನ್ನೂವರೆಗೂ ಕೂಡ ಫೈಟ್ ಮಾಡ್ತಾ ಇದೆ. ಅಧ್ಯಕ್ಷರನ್ನ ಇಳಿಸಬೇಕು ಅಂತ, ಎಲ್ಲಿ ನಮ್ಮ ವಿಜಯೇಂದ್ರ ಅವರನ್ನ ಇಳಿಸಬೇಕು ಅನ್ನುವಂತಹ ಕುರುಕ್ಷೇತ್ರ ಯುದ್ಧವೇ ನಡೀತಾ ಇದೆ. ಆದ್ರೆ ಇಲ್ಲೂ ಒಂಚೂರು ನಡೆದಿತ್ತು ತನಗಾಗಿ ಇದೇ ಜಮೀರ್ ಅಹಮದ್ ಅವರು ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ಮಾತಾಡಿದ್ದು ಇದೆ, ನೇರವಾಗಿ ಮಾತಾಡಿದ್ದು ಇದೆ, ನೋಟಿಸ್ ಕೊಟ್ಟಿದ್ದು ಇದೆ ಕೆಪಿಸಿಸಿ ಕಡೆಯಿಂದ. ಜಮೀರ್ ಅವರು ಇದಕ್ಕೆ ಉತ್ತರ ಕೊಡಬೇಕು ಅಂತ. ಸೊ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲವೂ ಆಗಿತ್ತು, ಬಟ್ ಯಾಕೋ ಗೊತ್ತಿಲ್ಲ. ಈಗ ಜಾಣ ನಡೆ ಇಡ್ತಾ ಇದ್ದಾರೆ ಜಮೀರ್ ಅವರು. ಸಿದ್ದರಾಮಯ್ಯನವರನ್ನ ಯಾರು ಮುಟ್ಟಕ್ಕಾಗಲ್ಲ ಅಂತ ಹೇಳಿದ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನನೂ ಖಾಲಿ ಇಲ್ಲ, ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ ಅಂತ ಹೇಳಿ ಬ್ಯಾಲೆನ್ಸ್ ಮಾಡಿದ್ರು. ಅದೇ ತರನಾಗಿ ಈಗ ಸಿದ್ದರಾಮಯ್ಯ ಸಿಎಂ ಕುರ್ಚಿನೂ ಕೂಡ ಖಾಲಿ ಇಲ್ಲ. ಅವರು ಆ ಕುರ್ಚಿನ ಮುಟ್ಟಿದ್ರೆ ಸಾಕು ಸುಟ್ಟೋಗ್ತಾರೆ ಅಂತ ಬೇರೆ ಹೇಳಿದ್ದಾರೆ. ಸೊ ನೋಡಬೇಕು ಈ ಒಂದು ಹೇಳಿಕೆ ಅಥವಾ ಈ ಒಂದು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಈ ಒಂದು ಕ್ರಾಂತಿ ಇದೆಯಲ್ಲ, ಇದು ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ತುಂಬಾ ಪ್ಲಸ್ ಆಗುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬಹುದು.